ಬೇರೆದಲ್ಲೇ ಟ್ರೈನಿಂಗ್ ಸೆಂಟ್ರಲ್ಲಿ ನಾನು ಜಾಬ್ ಮಾಡ್ತೀವಿ 9 ವರ್ಷ. ಆಮೇಲೆ ನಾವೇ ಸ್ವಂತದ ಅನ್ನೋದೊಂದು ಗಾರ್ಮೆಂಟ್ಸ್ ಮಾಡಬೇಕು, ಇಷ್ಟು ಜನಕ್ಕೆ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಮಾಡಿದ್ದು. ಈ ಥರ ದುಡಿಬೇಕು, ಈ ಥರ ಅನ್ನೋದೊಂದು ತಲೆಯಾಗಿತ್ತು. ನನಗೇನು ಉಳಿತದೋ ಇಲ್ಲೋ ಗೊತ್ತಿಲ್ಲ, ನಂದು ನಾನು ಬದುಕು ಬಲ್ಲೆ ಅದಕ್ಕೆ ಅಂತಲ್ಲ, ಅಂದರೆ ಇಷ್ಟು ಜನಕ್ಕೆ ತೊಗೊಂಡು ಬದುಕಬೇಕು ಅನ್ನೋದೊಂದು ನಂದು ಉದ್ದೇಶ ಇತ್ತು ಮೇಡಮ್, ಅಷ್ಟೇ. ನಮ್ಮ ಹೆಸರು ಶಿವಲೀಲಾ ಅಂಥೇಳಿ, ನಮ್ಮೂರು ಕಣ್ಣಿ. ನಾವಿರೋದು ಇಲ್ಲೇ ಶಾಂತಿನಗರ, ಗುಲ್ಬರ್ಗ. ನಾನು ಮೊದಲು ಫಸ್ಟ್ 3 ತಿಂಗಳಲ್ಲಿ ಬೆಂಗಳೂರಲ್ಲಿ ಟ್ರೈನಿಂಗ್ ತೊಗೊಂಡು ಇಲ್ಲಿ ಬೇರೆದಲ್ಲೇ ಟ್ರೈನಿಂಗ್ ಸೆಂಟ್ರಲ್ಲಿ ನಾನು ಜಾಬ್ ಮಾಡ್ತೀವಿ 9 ವರ್ಷ. ಆಮೇಲೆ ನಾವೇ ಸ್ವಂತದ ಅನ್ನೋದೊಂದು ಗಾರ್ಮೆಂಟ್ಸ್ ಮಾಡಬೇಕು, ಇಷ್ಟು ಜನಕ್ಕೆ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಮಾಡಿದ್ದು. ನಾನು ಫಸ್ಟ್ ಹೋಗಿದ್ದಲ್ಲಿ 1800ಕ್ಕೆ ನಾನು ಪೇಮೆಂಟಲ್ಲಿರೋದು ಸ್ಟಾರ್ಟಿಂಗು. ಆಮೇಲೆ ಬರ್ತಾ ಬರ್ತಾ ನಾವು ಅಷ್ಟರದಾಗೆ ಜೀವನ ಮಾಡ್ಕೊಂಡ್ಬಿಡ್ತೀವಿ. 1800ದಾಗೆ ನಾವು ಜೀವನ ಮಾಡಿದ್ದು. ನಮ್ಮ ತಾಯಿ ತಂದೆ ಸಪೋರ್ಟ್ ಇತ್ತು ಹಿಂದೆ, ಅಷ್ಟೇ ಮಾಡ್ಕೊಂಡ್ಬಂದಿದ್ದು. ಆಮೇಲೆ ನಮಗೆ 9000 ಪೇಮೆಂಟ್ ಆಯಿತು. ನಾನು 45 ಡೇಸ್ ಟ್ರೈನಿಂಗ್ ಕೊಟ್ಟು 25 ಜನಕ್ಕೆ ಟ್ರೈನಿಂಗ್ ಕೊಟ್ಟು ನಾನು ಬೆಂಗಳೂರು, ಕೊಯಮತ್ತೂರು, ತ್ರಿಪುರ ಅವೆಲ್ಲ ನಾನು ಪ್ಲೇಸ್ಮೆಂಟ್ ಮಾಡ್ತಿದ್ದೆ ಜಾಬ್ ಸಲಕ್ಕೆ. ವ್ಯವಸ್ಥೆ ಸರಿ ಇರಲಿಲ್ಲ, ಎಲ್ಲ ಮಕ್ಕಳು ಫ್ಯಾಮ್ಲಿ ಅಪ್ಪ ಅಮ್ಮಗೆಲ್ಲ ಬಿಟ್ಟು ಇರ್ಲಿಕ್ಕಾಗಲ್ಲ, ಅಷ್ಟು ಜನ ಎಲ್ಲ ಏನು ಪೇಮೆಂಟ್ ಸಲಕ್ಕೆ ಹೋಗ್ಬೇಕಲ್ಲ ಅಂಥೇಳಿ ನಾವೇ ಅಷ್ಟೆಲ್ಲ ದೂರ ಹೋಗೋದಕ್ಕಿಂತ ಏನು ನಾವೇನೇ ಇಲ್ಲಿ ಕೊಟ್ಟು ಮಾಡ್ಕೋಬೋದು, ಎಲ್ಲರೂ ಫ್ಯಾಮ್ಲಿ ಕರೆಕ್ಟಾಗಿರ್ತದೆ ಅಂಥೇಳಿ ಇಷ್ಟು ಜನಕ್ಕೆಲ್ಲ ನಾವು ಕೆಲಸ ಕೊಟ್ಟಿರ್ತೀವಿ. ನಮ್ಮದೊಂದು ಪ್ರಾಪರ್ಟಿ ಇತ್ತು ಮೇಡಮ್, ಅದು ಲ್ಯಾಂಡ್ ಇತ್ತು, ಅದು ಮಾರಾಟ ಮಾಡಿ ನಾವು ಇದು ಮಾಡಿದ್ದು. ಮಾಡಿದ್ಮೇಲೆ ನಮಗೇನಿಲ್ಲ, ಮತ್ತು ಬ್ಯಾಂಕ್ ಸಾಲ ಎಲ್ಲ ತೊಗೊಂಡಿದ್ದು, ಅದು ರನ್ನಿಂಗಲ್ಲಿ ನಾವು ಕಟ್ತಾ ಇರೋದು. ಯಾರು ಯಾವ ಪಾರ್ಟ್ನರ್ ಇಲ್ಲ, ಯಾವುದೇ ಇಲ್ಲ, ನಾನು ಒಬ್ಬಳೇ ನಡೆಸೋದು. ಚಾಲೆಂಜಿಂಗ್ ಅಂತಂದ್ರೆ ಇಷ್ಟು ಜನಕ್ಕೆಲ್ಲ ಒಂಥರ ಪೇಮೆಂಟ್ದಾಗಲಿ ಅವರು ಟೈಮ್ ಮೇಂಟೈನ್ ಆಗಲಿ, ಅವರು ಏನೇ ಒಂಥರ ಇದರಿಂದ ಬಂದಿರ್ತಾರೆ, ಏನೋ ಕರೆಕ್ಟ್. ಈಗ ಬೆಂಗಳೂರಲ್ಲಿ ಹೆಂಗಿರೋದು, ಕರೆಕ್ಟ್ ಟೈಮಿಗೆ ಒಳಗೆ ಬರಲಿಲ್ಲ, ಪಂಚ್ ಆಗಲಿಲ್ಲ ಅಂತಂದ್ರೆ ಒಳಗೆ ತೊಗೊಂಬಲ್ಲ, ಪೇಮೆಂಟ್ ಕಟ್ ಮಾಡ್ತಾ ಇರೋದು, ಆ ಥರ ಏನೂ ನಂಬಲಿಕ್ಕಿಲ್ಲ. ಇರಲಿ, ಏನೋ ಇವತ್ತೊಂದಿನ ಆಪ್ಷನ್ ಇರಲಿ, ನೆಕ್ಸ್ಟ್ ವಾರದಲ್ಲಿ ಹಿಂಗೆ ಮಾಡ್ಕೋಬೇಕು ಅಂಥೇಳಿ ತಿದ್ದುಪಡಿ ಮಾಡ್ಕೊಂಡಾರ. ಭಾಳಷ್ಟು ಜನ ಎಲ್ಲ ಮಾಡ್ಕೊಂಡಾರ. ಎಲ್ಲರೂ ವರ್ಕರ್ಸ್ ಅಂತೂ ಫುಲ್ ಸಪೋರ್ಟ್ ಆಗ್ಯಾರ. ಅವ್ರ ಸಪೋರ್ಟ್ದಿಂದ ನಾನು ಇಲ್ಲಿ ನಿಂತಿದ್ದು ಅಷ್ಟೇ. ಆಲ್ಮೋಸ್ಟ್ ಈಗ ಈ ದಿನ ನಂಗೆ ಒಂದು ಸ್ವಲ್ಪ ಟಫ್ ಆಯಿತು, ನಡುಗನ್ಸ್ಲೆ ಒಂದು ಸ್ವಲ್ಪ. ಯಾಕಂದ್ರೆ ಆರ್ಡ್ರದ್ದು ಭಾಳ ಟಫ್ ಅದ ಮೇಡಮ್, ತೊಗೊಂಬರೋದು ಅಷ್ಟು ಈಸಿ ಅಲ್ಲ. ಯಾವುದೇ ರೋಡ್ ಸ್ಟಾರ್ ಮಿತ್ರ ಅಂತ ಮುಂಬೈದು ಆರ್ಡ್ರ್ ಇತ್ತು. ಅದು ಅವರು ನಾವು ಎಷ್ಟೋ ಜನಕ್ಕೆ ಮಾಸ್ಟ್ರುಗಳಿಗೆ ಇಟ್ಕೊಂಡಿದ್ದೀವಿ, ಎಲ್ಲ 4-5 ಜನ ಕಟಿಂಗ್ ಮಾಸ್ಟ್ರು, ಪ್ರೊಡಕ್ಷನ್ ಮಾಸ್ಟ್ರು, QC ಎಲ್ಲ ಇಟ್ಕೊಂಡಿದ್ದೀವಿ. ಅವರು ಕರೆಕ್ಟಾಗಿ ಮಾಡ್ಕೊಂಡು ಹೋಗಲಿಲ್ಲ. ಅವರಿಗೆಲ್ಲ ರೂಮ್ ಮಾಡಿಟ್ಟಿದ್ದು ನಾನು. ಎಲ್ಲ ಫ್ಯಾಮ್ಲಿ ಊರಲ್ಲೆಲ್ಲ ಇರೋದು ಫ್ಯಾಮ್ಲಿ ಎಲ್ಲ ಬೆಂಗಳೂರಿಗೆ ಜಾಬ್ ಮಾಡ್ತಿರು, ಅಲ್ಲಿದ್ದೆಲ್ಲ ಫ್ಯಾಮ್ಲಿ ತಂದು ಇಲ್ಲೇ ರೂಮ್ ಮಾಡಿಟ್ಟಿದ್ದು. ಅವರಿಗೆಲ್ಲ ಡಿಪಾಸಿಟ್ ಕೊಟ್ಟು ನಾನೇ ಮನಿ ಮಾಡಿಟ್ರು ಅವ್ರು ನಮ್ಗೆ ಕರೆಕ್ಟಾಗಿ ನೋಡ್ಕೊಂಡು ಹೋಗಲಿಲ್ಲ. ಹಾಗಾಗಿ ತೆಗೆದುಬಿಟ್ಟಿನಿ ಈಗ ಸದ್ಯಕ್ಕೆ. ಆ್ಯಕ್ಚುಲಿ ನಾನೇ ಒಬ್ಬಳೇ ನಡ್ಕೊಂಡು ಹೋಗೋದು, ನಾನೇ ಕಟಿಂಗ್ ಮಾಡ್ತೀನಿ, ನಾನೇ ಪ್ರೊಡಕ್ಷನ್ ನೋಡ್ಕೊಂಬರೋದು. ಅದು ಆರ್ಡ್ರ್ ಕ್ಯಾನ್ಸಲ್ ಆಯ್ತು ಮೇಡಮ್. ಈಗ ನಮ್ಮದೊಂದು ಇಲ್ಲಿ ಬೆಂಗಳೂರದೊಂದು ಇರೋದು ಈ ಸದ್ಯಕ್ಕೆ, ಅದೊಂದು ನಡೀತದೆ, ಇಂಡಿಯನ್ ಗ್ಯಾರೇಜ್ ಅಂಥೇಳಿ. ಕಷ್ಟ ಅಂತೂ ಇದ್ದಿದ್ದೇ ಅದ ಮೇಡಮ್, ಇನ್ನಾದ್ರೂ ಕಷ್ಟ ಇದ್ದೇ ಅದ. ಅಂದ್ರೆ ಮಾಡ್ಕೊಂಡು ಕೆಪಾಸಿಟಿ ಅಂದ್ರೆ ಇರಬೇಕು. ಇಷ್ಟು ಜನ ಎಲ್ಲ ಇಷ್ಟು ಜನದಲ್ಲಿ ಒಳಗಡೆನೇ ಇರೋದು ನಾನು ಜಾಸ್ತಿ. ನಾನು ಓನರ್ ಅಂತ ಯಾವತ್ತೂ ನಾನು ನೋಡಲೇ ಇಲ್ಲ. ಅವರಿಗೆ ನಾನು ಕೆಲಸ ಮಾಡ್ತೀನಿ, ನೈಟ್ 12 ಗಂಟೆ ತನಕ ನಾನು ಇಲ್ಲಿ ಕೆಲಸ ಮಾಡ್ತಿರ್ತೀನಿ. ಮಟ್ರಲ್ಲಿ ಇಳಿಸೋದಲ್ಲಿ, ತರೋದಲ್ಲಿ, ಅದೆಲ್ಲ ಜವಾಬ್ದಾರಿ ನಾನು ಒಬ್ಬಳೇ ನಿಂತು ಮಾಡ್ಕೋತೀನಿ. ಯಾರು ಸಪೋರ್ಟ ಯಾರೇನು ಕರೆಯೋದಿಲ್ಲ. ಹುಡುಗರು ಇರ್ತಾವೆ, ಕರಿತೀವಿ, ಮಾಲೆಲ್ಲ ಮ್ಯಾಗ ಹಾಕ್ತಾರೆ. ಈ ಥರ ದುಡಿಬೇಕು, ಈ ಥರ ಅನ್ನೋದೊಂದು ತಲೆಯಾಗಿತ್ತು. ನನಗೇನು ಉಳಿತದೋ ಇಲ್ಲೋ ಗೊತ್ತಿಲ್ಲ, ಅಂದರೆ ಇಷ್ಟು ಜನ ಬದುಕ್ತಾರೆ, ಅವ್ರಿಗೆ ಸಲಕಂತ ನಾನು ಮಾಡ್ಬೇಕನ್ನೋದು ಭಾಳ ಇದಿತ್ತು. ಅವ್ರಿಗೂ ಖುಷಿ ಇದೆ ಮೇಡಮ್. ಏನೇ ಆಗಲ್ಯಾಕ ಒಂದು ಸ್ವಲ್ಪ ಜನ ಏನು ಹೇಳೋದು ಇಲ್ಲ, ಅವರು ಈ ಫ್ಯಾಕ್ಟ್ರಿ ನಂಬಿ ಅವರು ಎಲ್ಲ ಕಡೆ ಕೆಲಸ ಬಿಟ್ಟು ಇಲ್ಲಿ ನಂಬಲ್ಯಾಕ ಬರ್ತಿರೋದು. ಅವ್ರ ಮನ್ಯಾಗ ಅವರು ತಾಯಿ ತಂದೆಯಲ್ಲಿ ಅವರು ಹಸ್ಬೆಂಡ್ ಅಲ್ಲಿ ನಮ್ಮ ಇದ್ರ ಬಲ್ಯಕ್ಕೆ ಹೋಗ್ತಾಯಿರು. ಮೇಡಮ್ ಅವ್ರು ಇರ್ತಾರೆ, ಒಳ್ಳೆಯವ್ರ ಹೋಗು ಅಂತೇಳಿದ್ದು. ಸ್ವಲ್ಪ ಪೇಮೆಂಟ್ ಪ್ರಾಬ್ಲಮ್ ಆಗಿತ್ತು ಮೇಡಮ್. ಅಂದ್ರೂ ಭಾಳ ಜನ ಆದಷ್ಟು ಒಂದು ಸ್ವಲ್ಪ ಜನ ನಂಬಿಕೆ ಇಟ್ಟು ಏನೇ ಇರಲಿ ಆರ್ಡ್ರ್ ತೊಗೊಂಬರ್ರಿ, ಫ್ಯಾಕ್ಟ್ರಿ ಓಪನ್ ಮಾಡಿ ನಾವು ನಾವು ಬಂದೇ ಬರ್ತೇವೆ ಕಂಟಿನ್ಯೂ ಅಂತ ಇಟ್ಟೋರು ಬೇರೆ. ಒಂದು ಸ್ವಲ್ಪ ಜನ ಪರಿಸ್ಥಿತಿ ಗಂಭೀರ ಇದ್ದವ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಹೋದವ್ರು ಅಂಥವ್ರ ಪರಿಸ್ಥಿತಿ.
ಗುಲ್ಬರ್ಗದಲ್ಲಿ ಯಾರೂ ಕೊಡ್ಲಾರ್ದಂಥದ್ದು ನಾನು ಕೆಲಸ ನಾನು ಗಾರ್ಮೆಂಟ್ಸ್ ಮಾಡೀನಿ ಅನ್ನೋದೊಂದು ಖುಷಿ. ಇಷ್ಟು ಜನಕ್ಕೆ ನಾನು ಒಂದು 70-80 ಜನಕ್ಕೆ ಕೆಲಸ ಕೊಟ್ಟಿನಿ ಅನ್ನೋದೊಂದು ಖುಷಿ. ನಾನು ಇದು ಗಾರ್ಮೆಂಟ್ಸ್ ಕಂಟಿನ್ಯೂ ಮಾಡಬೇಕು, ಸ್ವಂತದ್ದೇ ಮಾಡಬೇಕು ಇದು ಬಿಲ್ಡಿಂಗ್ ಅಂತ ಅನ್ನೋದು ಅದು ಒಂದೇ ಮತ್ತೇನಿಲ್ಲ ಕನಸು. ಅದು ಒಂದು ನನ್ನ ಸಹಿತ ಅಂದ್ರೆ ಆಗ್ತು ಮೇಡಮ್.